ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಪಾಪು ಇಬ್ಬರು ಹೊರಗಡೆ ಬಂದಿದ್ದೀವಿ. ವೀಕೆಂಡ್ ಇವತ್ತು. ಸೊ ಇಲ್ಲೇ ನಮ್ಮ ಸಿಟಿನಲ್ಲಿ ಇರೋವಂಥ ಒಂದು ಸಿಟಿ ಸೆಂಟರ್ ಆ್ಯಂಡ್ ಡೌನ್ ಟೌನ್ ಅಂತ ಏನು ಕರೀತಾರೆ, ಅಲ್ಲಿ ಬಂದಿದ್ದೀವಿ. ಸೊ ನೋಡ್ಬೋದು ಹಿಂದ್ಗಡೆ ಎಷ್ಟು ಎತ್ತರವಾದ ಬಿಲ್ಡಿಂಗ್ ಇದೆ ಅಂತ. ಸೊ ಈಗ ನಾನು ನಮ್ಮ ಪಾಪು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ನೋಡಿ. ಹಂಗೆ ಇವತ್ತು ಹಿಂಗೆಲ್ಲ ಜಾಲ್ ಬೀಳತ್ತ ಅನ್ಸುತ್ತಿತ್ತಲ್ಲ, ಅದಕ್ಕೆಲ್ಲ ಹೋಗಿದ್ವಿ. ನಾನು ಮತ್ತು ನನ್ನ ಪಾಪು ಫಸ್ಟ್ ಬೇಗ ಬಂದಿದ್ವಿ. ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಬಂದು ನಮ್ಮನ್ನ ಮೀಟ್ ಮಾಡಿದ್ರು. ಸೊ ನಾವಿಲ್ಲಿ ಒಂದು ಸಿಟಿ ಸೆಂಟರ್ದ ಒಂದು ಸ್ಟ್ರೀಟ್ ಕಡೆ ಸೈಡಲ್ಲಿ ಹೋಗ್ತಿದ್ವಿ. ಇಲ್ಲೆಲ್ಲ ನೋಡ್ಬೋದು ನೀವು, ಇಲ್ಲಿ ಅಂಗಡಿ ಮಳಿಗೆಗಳು ಯಾವ ಥರ ಇದೆ ಅಂತ. ಈ ಕಡೆ ಅಂಗಡಿ ಬಿಲ್ಡಿಂಗ್ಗಳಿದ್ರೆ ಸೈಡಲ್ಲೆಲ್ಲ ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಸ್ಟಾಲ್ಸು. ಇದು ಚೈನಾದಲ್ಲಿ ತುಂಬಾ ಫೇಮಸ್. ಇದು ಹಣ್ಣುಗಳಿಗೆಲ್ಲ ಸಕ್ಕರೆ ಪಾಕನ ಡಿಪ್ ಮಾಡಿ ಒಣಗಿಸಿಟ್ಟಿರ್ತಾರೆ. ಸೊ ಇದು ಹಣ್ಣು ಏನು ತಿಂತೀವೋ ಅದ್ರ ಮೇಲೆ ಸಕ್ಕರೆ ಪಾಕದ ಲೇಯರ್ ಇರುತ್ತೆ. ನಾನು ಇದನ್ನ ಟೇಸ್ಟ್ ಮಾಡಿದ್ದೀನಿ, ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇವತ್ತು ನಾವು ನಾವೆಲ್ ಸಿಟಿಯಲ್ಲಿ ಒಂದು 3D ಶೋ ಅಂತಾರಲ್ಲ, ಅದೇ ಥರ 9D ವರ್ಚುವಲ್ ರಿಯಾಲಿಟಿ ಥಿಯೇಟ್ರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಟಿಕೆಟ್ ಕೌಂಟರ್ ಹತ್ರ ಯಾವ್ಯಾವ ಶೋನ ಪ್ಲೇ ಮಾಡ್ತಾರೆ ಅಂತ ಬರ್ದಿದ್ರು. ಇಲ್ಲಿ ಡೈನೋಸರ್ ಶೋ ಮತ್ತು ಅವತಾರ್ ಶೋ ಎಲ್ಲ ಇತ್ತು. ಬಟ್ ಈ ಟೈಮಲ್ಲಿ ಯಾವ ಶೋ ಪ್ಲೇ ಮಾಡ್ತಾರೋ ಅದಕ್ಕೆ ಹೋಗಬೇಕು. ಒಳಗಡೆ ಆಲ್ರೆಡಿ ಶೋ ನಡೀತಾ ಇದೆ. ಇನ್ನು ನೆಕ್ಸ್ಟ್ ಬ್ಯಾಚ್ ಅವರೆಲ್ಲ ವೇಟ್ ಮಾಡ್ತಿದ್ವಿ ಟಿಕೆಟ್ ತೊಗೊಂಡು. ಯಾಕೆಂದರೆ ಈ ಥಿಯೇಟರ್ ಸ್ವಲ್ಪ ಚಿಕ್ಕದಿರೋದ್ರಿಂದ ಸೊ ಮಿನಿಮಲ್ ಜನ ಮಾತ್ರ ಒಳಗಡೆ ಹೋಗೋಕ್ಕಾಗೋದು. ಏನು ಟಿಕೆಟ್ ಇದು, ಏನು ಮಾಡ್ತಾರೆ, ಏನು ತೋರಿಸ್ತಾರೆ ನಮಗೆ? ಈ ಟಿಕೆಟ್ ಬಂದು ಒಬ್ಬರಿಗೆ 850ರಿಂದ 900 ರೂಪಾಯಿ ಆಗುತ್ತೆ ಇಂಡಿಯನ್ ರುಪೀಸಲ್ಲಿ. ಯಾವುದು ಡಿಸ್ಪ್ಲೇ ಮಾಡ್ತಾರೋ ಇವಾಗ, ಅದು ಯಾವ್ದು ಪ್ಲೇ ಮಾಡ್ತಾರೋ ಅದು ಅನ್ಕೊಳ್ತೀನಿ. ನಾವು ಇವಾಗಲೇ ಏನು ಓಮನ್ ಶಿನ್ಸಾಯ್ಮಾ. ಓಕೆ, ಟಿಕೆಟ್ ಕೊಟ್ಟಿಲ್ಲ ನೆಲ ನೋಡುವಂಗೆ. ಮುಂದೆ ಕೊರೋಣ, ಮುಂದೆ ಹಿಂದೆ ಕೊರೋಣ ಬನ್ನಿ ಹೈಟಲ್ಲಿ. ಸೀಟ್ಸ್ ಎಲ್ಲ ತುಂಬಾ ಹೈಟ್ ಇತ್ತು. ಸೊ ಒಂದೊಂದು ರೋನಲ್ಲೂ ಒಂದೊಂದು ಚೇರ್ ಇಟ್ಟಿದ್ರು, ಅಂದರೆ ಸ್ಟೂಲ್ ಥರ. ಸೊ ಅದ್ರ ಮೇಲೆ ಹತ್ಬಿಟ್ಟು ಚೇರ್ ಮೇಲೆ ಕುತ್ಕೊಳ್ಳಿ ಅಂತ. ಚೈನಾದಲ್ಲಿ ಇದು ತುಂಬಾ ಫೇಮಸ್ಸು. ಸೊ ನಾವು ಕೂಡ ರೆಡಿ ಆಗಿದ್ದೀವಿ. ಬನ್ನಿ ನಿಮಗೂ ಕೂಡ ಇದು ಹೇಗಿರುತ್ತೆ ಅಂತ ತೋರಿಸ್ತೀನಿ. ಆಟೋಮ್ಯಾಟಿಕ್ ಆಗಿ ಕ್ಲೋಸ್ ಆಗ್ತಿದೆ ಇದು. ಹಿಂಗೆ ಹಿಡ್ಕೊ, ಇಲ್ಲಿ ಹಿಡ್ಕೊ, ಇಲ್ಲಿ ಮುಂದೆ. Sunrise. Sunrise beach ನೋಡಲಿ, ಬೀಚು. ಈ ವರ್ಚುವಲ್ ರಿಯಾಲಿಟಿ ಶೋ ಅಂತಂದ್ರೆ ಹಾಗೇನೆ ನಾವು ಎಲ್ಲೋ ಕೂತ್ಕೊಂಡಿರ್ತೀವಿ, ಬಟ್ ಅದು ನಾವು ನಿಜವಾಗ್ಲೂ ಅದೇ ಜಾಗದಲ್ಲಿ ಇದೀವಿ ಅನ್ನೋ ಫೀಲ್ ಆಗುತ್ತೆ. ಇನ್ನು 3D ಶೋನೇ ಎಷ್ಟು ಚೆನ್ನಾಗಿರುತ್ತೆ, ಅದರಲ್ಲೂ ಇದು 9D ಶೋ ಎಲ್ಲ ಹತ್ರದಲ್ಲೇ ಬಂದಂಗೆ ಆಗುತ್ತೆ. ವರ್ಚುವಲ್ ರಿಯಾಲಿಟಿ ಪ್ಲಸ್ 9D ಥಿಯೇಟರ್ ಇದು.
ಈಗ ಚೈನಾದ ಬೇರೆ ಬೇರೆ ಸಿಟೀಸ್ನ ಒಂದೊಂದು ಪ್ಲೇಸ್ನ ವಿಸಿಟ್ ಮಾಡಿರೋ ಥರ ಆಗುತ್ತೆ. ಇದು ಗ್ರೇಟ್ ವಾಲ್ ಆಫ್ ಚೈನಾ ಬೀಜಿಂಗಲ್ಲಿ ಇರೋದು. ಈ ಬೆಂಕಿ ಕಿಡಿಗಳು ಏನು ಬೀಳ್ತಿದೆಯೋ ಇದೇ ಟೈಮಲ್ಲಿ ನಮ್ಗೆ ಏನೋ ಒಂಥರ ಚಿಕ್ಕ ಚಿಕ್ಕ ಒಂದು ಕಿಡಿ ಥರ ಸ್ಪ್ರೇ ಮಾಡ್ತಾಯಿದ್ರು. ಜೊತೆಗೆ ಈ ಸ್ನೋಫಾಲ್ ಆಗೋ ಟೈಮಲ್ಲೂ ಕೂಡ ಸ್ನೋ ಫ್ಲೇಕ್ಸ್ ನಮ್ಮ ಮೇಲೆ ಬೀಳೋ ಥರ ಆಗ್ತಿತ್ತು. ಮತ್ತು ಹೂವಿನ ಪೆಟಲ್ಸ್ ಉದುರುವಾಗಲೂ ಹೇಗೆ ಉದುರುತ್ತೋ ಅದೇ ಥರ ಒಂದು ಚಿಕ್ಕ ಚಿಕ್ಕ ಪೆಟಲ್ಸ್ ನಮ್ಮ ಮೇಲೆ ಉದುರೋ ಥರ ಆಗ್ತಿತ್ತು. ಇವಾಗ ತೋರಿಸ್ತಾ ಇರೋದು ನಾವಿರೋ ಒಂದು ಸಿಟಿ ಊಷಿ ಸಿಟಿ. ಸೊ ಈ ಸಿಟಿನಲ್ಲಿ ಒಂದು ಟಾಲೆಸ್ಟ್ ಬುದ್ಧ ಇದೆ, ಸೊ ಟೆಂಪಲ್ ಇದೆ. ಸೊ ಆ ಒಂದು ಟೆಂಪಲ್ನ ತೋರಿಸ್ತಾ ಇದ್ದಾರೆ ಈಗ. ಈ ಜಾಗದ ಹೆಸರು ಲಿಂಗ್ಶಾನ್ ಟೆಂಪಲ್ ಅಂತ. ಛತ್ರಿ ಕೆಳಗೆ ಬಿದ್ದೋಯ್ತು. ಇನ್ನು ಈ ಶೋ ಮಾತ್ರ ಸಕ್ಕತ್ತಾಗಿತ್ತು. ನಮ್ಮ ಪಾಪು ಕೂಡ ಸಕ್ಕತ್ತಾಗಿ ಎಂಜಾಯ್ ಮಾಡ್ದೆ. ನಾನು 8D ಶೋ ನೋಡಿದೆ. 9D ಶೋ ಬಂದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ಸಿಟಿ ಸೆಂಟ್ರಲ್ಲಿ ಜಾಸ್ತಿ ಸ್ಟ್ರೀಟ್ ಶಾಪ್ಸ್ ತುಂಬಾ ಇದೆ. ಕಣ್ಣಿಗೆ ಕುಕ್ಕೋ ಅಂತ ಅಂಗಡಿಗಳೇ ಜಾಸ್ತಿ ಅಂತಲೇ ಹೇಳ್ಬೋದು. ಸೊ ಇಲ್ಲೊಂದು ರೋಡ್ ಸೈಡಲ್ಲಿ ಬರೀ ಕ್ಲಿಪ್ಪು ಮತ್ತು ರಿಬ್ಬನ್ ಶಾಪೇ ಇದೆ ನೋಡಿ. ಇಲ್ಲಿ ರಿಬ್ಬನ್ ಯಾವ ಥರ ಇದೆ ಅಂತ. ರೇಟ್ ಎಲ್ಲ ಆಲ್ಮೋಸ್ಟ್ 150ರಿಂದನೇ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟ್ ಆಗೋದು. 250, 350, 450 ಈ ಥರನೇ ಇರುತ್ತೆ. ಬಟ್ ಕ್ವಾಲಿಟಿ ಮಾತ್ರ ಸಖತ್ತಾಗಿರುತ್ತೆ. ನನಗೆ ಜಾಸ್ತಿ ರಿಬ್ಬನ್ಗಿಂತ ಈ ಥರ ಕ್ಲಿಪ್ಸ್ ತುಂಬಾ ಇಷ್ಟ. ಯಾಕೆಂದರೆ ನಾನು ಚೈನಾದಲ್ಲಿ ನೋಡಿರೋಂಥ ಒಂದು 4-5 ಶಾಪ್ಸಲ್ಲಿ ಕ್ಲಿಪ್ಗಳಂತೂ ಎಕ್ಸಲೆಂಟ್ ಆಗಿರುತ್ತೆ. ಅಂದರೆ ಅದು ಸ್ಟೈಲ್ ಆಗಿರ್ಬೋದು ಮತ್ತು ಆ ಒಂದು ಲುಕ್ ವೈಸು ತುಂಬ ಚೆನ್ನಾಗಿ ಮಾಡಿರ್ತಾರೆ. ಸೊ ನನಗೆ ಇಲ್ಲಿನ ಕ್ಲಿಪ್ಗಳು ತುಂಬಾ ಇಷ್ಟ. ಇಲ್ಲಿ ವಿಂಟರ್ ಟೈಮ್ನ ಕ್ಲಿಪ್ಸು, ಸಮ್ಮರ್ ಟೈಮಲ್ಲಿ ಸಮ್ಮರ್ಗೆ ಅಂತ ಕ್ಲಿಪ್ಸ್ ಆ ಥರ ಎಲ್ಲ ಇರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕ್ಲಿಪ್ ಹಾಕಿದ್ರೆ ಏನೋ ಒಂದು ಪಕ್ಷಿನ ತಲೆ ಮೇಲೆ ಕೂರಿಸ್ಕೊಂಡಿರೋ ಥರ ಇದೆ. ಜಾಸ್ತಿ ಈ ಥರ ಎಲ್ಲ ಡಿಫ್ರೆಂಟಾಗಿ ಹಾಕ್ತಾರೆ ಇಲ್ಲಿ. ಇದೆಲ್ಲ ನಾನು ಆಲ್ಮೋಸ್ಟ್ ಒಂದು ಹಳೇ ಫಿಲಮ್ಗಳೆಲ್ಲ ನೋಡಿದ್ದೀನಿ. ಈ ಥರ ಎಲ್ಲ ಹಾಕೊಳ್ಳೋದನ್ನ ಫ್ರಾಕ್ಗಳಿಗೆ, ಸ್ಕರ್ಟ್ ಮತ್ತು ಮಿಡಿ, ಮ್ಯಾಕ್ಸಿ ಅಂತೆಲ್ಲ ಬರುತ್ತಿತ್ತಲ್ಲ ಆವಾಗ. ಸೊ ಆವಾಗ ನಮ್ಮ ಮಮ್ಮಿ ಕೂಡ ಹಾಕಿದ್ದಾರೆ ಈ ಥರ ಕ್ಲಿಪ್ಸು. ಮತ್ತೆ ಇದು ವಾಪಸ್ಸು ಬ್ಯಾಕ್ ಟು ಟ್ರೆಂಡಲ್ಲಿದೆ. ಈ ಅಂಗಡಿ ಫುಲ್ಲು ಬರೀ ರಿಬ್ಬನ್ನು, ಕ್ಲಿಪ್ಪು, ಏರ್ ಬೆಂಡು ಅಷ್ಟೇ ಅಲ್ದೇ ಇಲ್ಲಿ ನೋಡಿ ಇಲ್ಲಿ ಒಂದು ವಿಗ್ ಕೂಡ ಇದೆ. ಬಾಯ್ ಕಟ್ ಮಾಡಿಸಿರೋರಿಗೆ ಈ ಥರ ಜಡೆ ಹಾಕೋಬೇಕು ಅಂದರೆ ಈ ಥರ ವಿಗ್ನ ತಲೆ ಮೇಲೆ ಕೂರಿಸ್ಕೊಂಡ್ರೆ ಸಾಕು. ಈ ಶಾಪಲ್ಲಿ ಎಲ್ಲ ಆಲ್ಮೋಸ್ಟ್ ಗೊಂಬೆಗಳ ಥೀಮಲ್ಲಿ ಇರೋ ಹೇರ್ ಬೆಂಡ್ಗಳೆಲ್ಲ ನೋಡ್ತೀರಾ ನೀವು. ಬಟ್ ಇದು ಎಲ್ಲ ನಮಗೆ ನೋಡಿದಾಗ ಏನು ಅನ್ಸುತ್ತೆ, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳದು ಅಂತ ಅನ್ಸುತ್ತೆ. ಅಲ್ಲ, ಇದು ಚಿಕ್ಕ ಚಿಕ್ಕ ಮಕ್ಕಳದಲ್ಲ, ಇದು ದೊಡ್ಡವ್ರು ಹಾಕೋವಂಥ ಕ್ಲಿಪ್ಸ್ಗಳು. ಚೈನಾದಲ್ಲಿ ಸುಮಾರು ಕಡೆ ನಾನು ಅಬ್ಸರ್ವ್ ಮಾಡ್ದಂಗೆ ದೊಡ್ಡವರು, ಚಿಕ್ಕವರು ಮತ್ತು ತುಂಬ ಹಿರಿಯ ನಾಗರಿಕರೆಲ್ಲ ಇರ್ತಾರಲ್ಲ, ಅವರೆಲ್ಲ ಎಲ್ಲ ಥರನೂ ಸಮವಾಗಿ ಹಾಕ್ತಾರೆ. ಇದು ಅವ್ರಿಗೆ ಅಂತೆಲ್ಲ ಮಾಡ್ಕೊಂಡೇ ಇಲ್ಲ. ಎಡಭಾಗದಲ್ಲಿ ಏನು ಪಿಂಕ್ ಕಲರ್ ಕಾಣಿಸ್ತಿದೆಯೋ ಅದು ಮಾತ್ರ ಚಿಕ್ಕ ಮಕ್ಕಳದ ಅಷ್ಟೇನೆ ಸಪ್ರೇಟ್ ಸೆಕ್ಷನ್ ಅಂತ ಇಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಇಯರಿಂಗ್ಸ್ ಎಲ್ಲ ಏನು ಚೆನ್ನಾಗಿದೆ. ಸ್ಟಡ್ಸು, ಬಟರ್ಫ್ಲೈ ಡಿಸೈನು, ಏನೇನೋ ಸಕ್ಕತ್ತಾಗಿ ಮಾಡಿದ್ದಾರೆ. ಬೀಡ್ಸು, ರಿಂಗ್ಸ್ ಎಲ್ಲ. ಚೈನಾದಲ್ಲಿ ಚಿನ್ನದ ಇಯರಿಂಗ್ಸ್ಗೆ ಆಸೆ ಪಡ್ತಾರೋ ಇಲ್ವೋ, ಬಟ್ ಈ ಥರ ಚಿಕ್ಕ ಚಿಕ್ಕ ಸ್ಟಡ್ಸ್ಗಳಿಗೆಲ್ಲ ತುಂಬ ಜನ ಕ್ರೇಜ್ ಇದೆ ಅಂತಲೇ ಹೇಳ್ಬೋದು. ಸುಮಾರು ಜನ ಬಂದು ಸರಗಳಾಗಲಿ ಈ ಥರ ಇಯರಿಂಗ್ಸ್ ಆಗಲಿ ತಗೋತಾನೆ ಇರ್ತಾರೆ. ಚಿನ್ನದ ಅಂಗಡಿಯಲ್ಲಿ ಯಾವ ಥರ ರಶ್ ಇರುತ್ತೋ ಅದೇ ಥರ ಈ ಅಂಗಡಿಗಳಲ್ಲೂ ಕೂಡ ರಶ್ ಇರುತ್ತೆ. ನನಗೆ ಈ ಡ್ರಾಪ್ ಇಯರಿಂಗ್ಸ್ ಸಖತ್ ಇಷ್ಟ ಆಗುತ್ತೆ. ಡ್ರಾಪ್ಸ್ ಥರ ಬರುತ್ತಲ್ಲ, ಅದು ತುಂಬ ಚೆನ್ನಾಗಿದೆ. ಚೈನಾದಲ್ಲಿ ಒಂದು ಟ್ರೆಡಿಷನಲ್ ಕಾಸ್ಟ್ಯೂಮ್ಗೆ ಈ ಥರ ಉದ್ದುದ್ದದ ಡ್ರಾಪ್ಸ್ ಹಾಕ್ತಾರೆ. ಬಟ್ ಅದು ಹೋಗ್ತಾ 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 ಚಿಕ್ಕದಾಗಿ ಬರ್ತಾ ಇದೆ. ಬಟ್ ಸಕ್ಕದಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ವೈಟ್ ಕಲರ್ ಏನು ಚೆನ್ನಾಗಿದೆ ಅಂತ. ನೋಡೋಕೆ ಚೆನ್ನಾಗಿದೆ. ಬಟ್ ಅಂಗಡಿನಲ್ಲೇ ರೇಟ್ ಎಷ್ಟಿದೆ ಅಂತಂದರೆ ಒಂದು 550, 650 ಆ ಥರ ಇದೆ. ಇಲ್ಲೆಲ್ಲ ಏನು ಕ್ಲಿಪ್ ನೋಡ್ತಿದ್ರೋ ಇದು ವಿಂಟರ್ ಕ್ಲಿಪ್ಪು. ಸೊ ಚಳಿಗಾಲದಲ್ಲಿ ಜಾಸ್ತಿ ಆ ಥರ ಕ್ಲಿಪ್ನ ಯೂಸ್ ಮಾಡ್ತಾರೆ. ಚೈನಾದಲ್ಲಿ ಜಾಸ್ತಿ ಹೆಣ್ಮಕ್ಳು ಕಿವಿನ ಚುಚ್ಚಿಸ್ಕೊಳ್ಳಲ್ಲ. ಸೊ ಅವ್ರಿಗೆ ಪ್ರೆಸ್ಸಿಂಗ್ ಥರ ಬರ್ತಾ ಇತ್ತು. ಬಟ್ ಇವಾಗ ಸುಮಾರು ಜನ ಕಿವಿಗೆ ಫುಲ್ಲು ಉದ್ದಕ್ಕೂ ಚುಚ್ಚಿಸ್ಕೊಳ್ತಾರೆ. ಸೊ ಅವ್ರಿಗೆ ಅಂತ ಒಂದು ಸೆಟ್ ಸಪ್ರೇಟಾಗಿ ಇಟ್ಟಿದ್ದಾರೆ ಇಲ್ಲಿ. ಇಯರಿಂಗ್ಸ್ನ ನೋಡಿ ಏನು ಚೆನ್ನಾಗಿದೆ ಅಂತ. ತುಂಬಾ ಚೆನ್ನಾಗಿದೆ. 69 RMB ಅಂತ ಹಾಕಿದ್ದಾರೆ. ಅಂದರೆ ಆಲ್ಮೋಸ್ಟ್ 850 ರೂಪಾಯಿ ಆಗುತ್ತೆ ಇಯರಿಂಗ್ಸ್ಗೆ.
ಮತ್ತು ಇದು ಅಷ್ಟೇನೆ ಒಂಥರ ಪಂಜರ ಬರುತ್ತಲ್ಲ, ಸೊ ಆ ಥರ ಮಾಡಿ ಇಟ್ಟಿದ್ದಾರೆ ಡ್ರಾಪ್ಸು. ಈ ಇಯರಿಂಗ್ಸ್ಗೆ ಒಂದು 550-600 ರೂಪಾಯಿ ಆ ಥರ ಆಗುತ್ತೆ. 39-40 RMB ಹಾಕಿದ್ದಾರೆ ರೇಟು. ಚೈನಾದಲ್ಲಿ ಹುಲಿ ವೇಷ ಕೂಡ ಹಾಕ್ತಾರೆ. ಸೊ ಅದ್ರದ್ದು ಒಂದು ಇಯರಿಂಗ್ ಸ್ಟಡ್ಗಳಿದು ಹುಲಿ ವೇಷದ್ದು. ಸೊ ಉದ್ದ ಕಿವಿ ಚುಚ್ಚಿಸ್ಕೊಂಡಿರ್ತಾರಲ್ಲ ಅವ್ರಿಗೆ ಒಂದು ಸೆಟ್ ರೆಡಿ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲೊಂದು ವಿಗ್ಗು ಹ್ಯಾಟ್ ಹಾಕಿ ಕ್ಲಿಪ್ ಎಲ್ಲ ಹಾಕಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೋಬೋದು ವಿಗ್ ಹಾಕ್ಕೊಂಡು ಅಂತ. ಈ ಕ್ಲಿಪ್ಗೆ ಆಲ್ಮೋಸ್ಟ್ 30 RMB ಇದೆ, ಅಂದರೆ 450 ರೂಪಾಯಿ ಆಗುತ್ತೆ. ಅಂದರೆ ಒಂದು ಜೊತೆ ಇದೆ, ಎರಡಿದೆ, ಟೂ ಕ್ಲಿಪ್ಸ್ಗೆ ಆಲ್ಮೋಸ್ಟ್ 450 ರೂಪಾಯಿ. ಮತ್ತು ಇಲ್ಲೊಂದು ಡಿಫ್ರೆಂಟ್ ಆಗಿರೋ ಕ್ಲಿಪ್ನ ನಾನು ನೋಡಿದೆ. ಯೂಶ್ವಲಾಗಿ ಬನಾನಾ ಕ್ಲಿಪ್ ಬರುತ್ತಲ್ಲ, ಸೊ ಅದೇ ಥರ ಡಿಫ್ರೆಂಟ್ ಆಗಿತ್ತು. ಬಟ್ ಇದೆಲ್ಲ ಯಾವ ಥರ ಹಾಕೋದು ಅಂತಲೇ ಗೊತ್ತಿಲ್ಲ ನನಗೆ. ಬಟ್ ಶೇಪು ಮತ್ತು ಆಕಾರ ಎಲ್ಲ ಡಿಫ್ರೆಂಟಾಗೇ ಇತ್ತಿದು. ಇನ್ನು ಇಲ್ಲಿರೋದೆಲ್ಲ ಏರ್ ಬೆಂಡ್ನ ಕಲೆಕ್ಷನು. ಸೊ ಯಾವ್ಯಾವ ಸೈಜ್ದು ಏರ್ ಬೆಂಡು ಯಾವ್ಯಾವ ಥರ ಇದೆ, ಯಾವ್ಯಾವ ಕಲರ್ನ ಯಾವ ಥರ ಹಾಕೋಬೋದು ಅಂತ ಡಿಸ್ಪ್ಲೇ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ವಿಂಟರ್ ಟೈಮಲ್ಲಿ ತುಂಬ ಈ ಥರ ಏರ್ ಬೆಂಡ್ಸ್ನ ಹಾಕ್ತಾರೆ. ನಡಿ ಮುಂದೆ ನಡಿ, ಮಳೆ ಬರಂಗೆ ಆಗ್ತಿದೆ ಅಂడి. ಮುಂದೆ ಸೈಡಿಗೆ ನಡಿ. ನೋಡಲ್ಲಿ ಲೋಟಸ್ ಇದೆ, ನೋಡಲ್ಲಿ ಚಿನಿ ಅಲ್ಲಿ ನೋಡ್ದ ಲೋಟಸ್. ನಡಿ ಸೈಡಿಂದ ನಡಿ. ಹಾಗೆ ಅಲ್ಲಿ ನೀರು ಎರ್ಚ್ತಿರೋದಲ್ಲ, ಮಳೆನೂ ಬರ್ತಿದೆ ಲೈಟಾಗಿ, ಗೊತ್ತಾಗ್ತಿಲ್ಲ ನಿಮ್ಗೆ ಅಷ್ಟೇ. ನಾವಿರೋ ಸಿಟಿನಲ್ಲಿ ಒಂದು ಸಿಟಿ ಸೆಂಟರಲ್ಲಿ ಈ ಥರ ಒಂದು ಪುಟ್ಟದು ಒಂಥರ ಫಿಶ್ದು ಪಾಂಡ್ ಥರ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನಾವು ದುಡ್ಡು ಕೊಟ್ಬಿಟ್ಟು, ಅಂದರೆ ಒಂದು 130 ರೂಪಾಯಿ ಆಗುತ್ತೆ, ದುಡ್ಡು ಕೊಟ್ಬಿಟ್ಟು ಒಂದು ಫೀಡಿಂಗ್ ಬಾಟಲ್ಲಿ ಫಿಶ್ ಫುಡ್ ಕೊಡ್ತಾರೆ. ನಮ್ಮ ಪಾಪು ಇವಾಗ ತಗೊಳ್ಳೋಣ ಅಂತ ಹೇಳ್ತಿದ್ದಾನೆ. ಮಳೆ ಬರೋಕ್ಕಾಗಿದೆ, ಅದಕ್ಕೆ ಛತ್ರಿ ಥರ ಹಾಕ್ತಿದ್ದಾರೆ. ಇವಾಗ ನಮ್ಮ ಪಾಪು ಫಿಶ್ಗೆ ಫುಡ್ ಕೊಡ್ತಾರಂತೆ. 2016ರಿಂದ ನಾವು ಈ ಕಡೆ ಬರ್ತಿದ್ದೀವಿ. ಅಂದರೆ ನಮ್ಮ ಪಾಪು ಊಟಕ್ಕಿಂತ ಮುಂಚೆ ನಾವು ಮದುವೆ ಆದಷ್ಟರಲ್ಲಿ ಅವಾಗಿಂದನೂ ಇದೇ ಅಜ್ಜಿ ಇದ್ದಾರೆ ಈ ಅಂಗಡಿನಲ್ಲಿ. ಇವರೇ ನೋಡ್ಕೋತಿರೋದು. ಮತ್ತು ಅವ್ರ ಮಗಳು ಕೂಡ ಇಲ್ಲಿದ್ದಾರೆ. ಯಾವ್ದು ತಗೊಳ್ಳೋಣ? ಯಾವ್ದು ಜಾಸ್ತಿ ಇದೆ ಫುಡ್ಡು? ಇತ್ತೋತ್ಯಾ? ಹಾಂ, ಛತ್ರಿ ಕೆಳಗೆ ಕುತ್ಕೋ. ಇಲ್ಲಿ ಕುತ್ಕೋ, ಇಲ್ಲಿ ಚೇರ್ಸ್ ಇದೆಯಲ್ಲ ಇಲ್ಲಿ. ಕುತ್ಕೋಪ್ಪ, ಇದೆ ಕಪ್ಪ. ಇದೇ ಜಾಗದಲ್ಲೇ ಇಲ್ಲಿ ಸ್ವಲ್ಪ ಹಿರಿಯ ನಾಗರಿಕರ ಗ್ರೂಪ್ ಮಾಡಿಕೊಂಡು ಹಾಡು ಡ್ಯಾನ್ಸು ಎಲ್ಲ ಮಾಡ್ತಿರ್ತಾರೆ. ನಮ್ಮ ಪಾಪು ಅದಕ್ಕೆ ಹತ್ರ ಬರ್ತದೆ, ದೂರದಲ್ಲಿ ನಿಂತಿದ್ದಾನೆ ಎದ್ರುಕೊಂಡು. ನೋಡಿ, ಚೈನಾದ ಸೀನಿಯರ್ ಸಿಟಿಸನ್ಸ್ ಕೂಡ ಎಷ್ಟು ಚೆನ್ನಾಗಿ ಹಾಡು ಹೇಳ್ಕೊಂಡು ಎಂಜಾಯ್ ಮಾಡಿಕೊಂಡು ಜಾಲಿಯಾಗಿದ್ದಾರೆ ಅಂತ. ಇಲ್ಲಿ ರಿಟೈರ್ಡ್ ಆದಮೇಲೆಲ್ಲ ಜಾಸ್ತಿ ಈ ಥರ ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಅಂದರೆ ಅವ್ರ ಟೈಮ್ನ ಈ ಥರ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಜಾಸ್ತಿ ಮೊಮ್ಮಕ್ಕಳು ಈ ಥರ ಅವ್ರ ಟೈಮ್ಗಳು, ಆ ಥರ ಪರ್ಸನಲ್ ಟೈಮ್ಗಳೆಲ್ಲ ಕೊಟ್ಕೊಂಡು ಅವ್ರ ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಈ ವಿಚಾರದ ಬಗ್ಗೆ ನಿಮ್ಗೆ ಏನಂತ ಅನ್ಸುತ್ತೆ ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಹಿಂಬದಿ ಬಿಟ್ಟು ಮುಂಬದಿಗೆ ಬಂದಾಗ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಈ ಸೀನಿಯರ್ ಸಿಟಿಸನ್ಸ್ ಅನ್ನೋ ಸಾಲಿಗೆ ಎಲ್ಲರೂ ಆಲ್ಮೋಸ್ಟ್ 65-70 ವರ್ಷದ ಮೇಲೆ ಅವರೇ ಬರೋದು. ಈ ಥರ ಟೀಮಿಗೆ ಬಂದು ಜಾಯ್ನ್ ಆಗಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಅವರು ವಯಸ್ಸನ್ನೇ ಲೆಕ್ಕಿಸ್ತಾ ಇಲ್ಲ, ಅವರು ಕೈ ಕಾಲು ನೋವು ಅಂತೆಲ್ಲ ಏನೂ ಲೆಕ್ಕಿಸ್ತಾ ಇಲ್ಲ, ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲೊಂದು ಚೈನಾದ ಯಾವುದೋ ಹಳೇ ಟ್ಯೂನ್ ತಗೊಂಡು ಹಾಡನ್ನ ಆಡ್ತಿದ್ದಾರೆ. ಇಲ್ಲೆಲ್ಲ ಗಿಟಾರ್ ಎಲ್ಲ ಬರ್ಸೋರು ಅಷ್ಟೇ, ಎಲ್ಲ ಚೈನೀಸ್ದು ವಾದ್ಯಗಳನ್ನ ನುಡಿಸ್ತಾ ಇದ್ದಾರೆ.
ಎಷ್ಟು ಚೆನ್ನಾಗಿ ಖುಷಿಯಾಗಿ ಹಾಡು ಹೇಳ್ಕೊಂಡು ಅವ್ರದ್ದೇ ಒಂದು ಟೀಮ್ ಅಪ್ ಜೊತೆಗೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ನಾನು ಅವ್ರಿಗೆ ಸಕ್ಕದಾಗಿ ಮಾಡಿದ್ರಿ ಅಂತ ಹೇಳಿದೆ. ಮತ್ತು ನಾನು ವಿಡಿಯೋ ಮಾಡ್ಕೊಳ್ಳೋವಾಗಲೂ ಅಷ್ಟೇ ಎಷ್ಟು ಕಾಮಾಗಿ ಚೆನ್ನಾಗಿ ಮ್ಯೂಸಿಕ್ನ ಬಾರಿಸ್ತಾ ಇದ್ರು. ಏನ ಎದಳು ಮೇಲೆ ಏನಂತ ತಗೋಬೇಕು? ಕಲರಿಂಗ್ ಬುಕ್ಕ. ಯಾಕೆ ನಿನ್ನ ಹತ್ರ ಇದೆಯಲ್ಲ, ಮನೆಯಲ್ಲಿರೋದೇ ಬರ್ದಿಲ್ಲ ನಿನ್ನ. ಎಲ್ಲ ಚೆನ್ನಾಗೇ ಇರುತ್ತೆ, ಯಾವ್ದು ಚೆನ್ನಾಗಿರಲ್ಲ. ಇಲ್ಲಿ ಇರೋದೆಲ್ಲ ಚೆನ್ನಾಗೇ ಇದೆ. ಇಂಡಿಯಾಯಿಂದನೇ ತೊಗೊಂಬಂದಿದ್ದೀವಲ್ಲ ಒಂದು ಬುಕ್ಕು, ಕಲರಿಂಗ್ ಬುಕ್ಕು ಇದೇ ತಗೊಂಡು ಬಂದಿದ್ದೀವಿ. ಯಾಕೆ ಫಸ್ಟ್ ಒಂದು ರೌಂಡ್ ನೋಡ್ಕೊಬರೋಣ, ಆಮೇಲೆ ಇಷ್ಟ ತಗೊಳ್ಳೋಣ. ಹೀಗೆ ವಾಟ್ ಇಸ್ ಇಟ್? ಏನಕ್ಕದು? ಮನೆಯಲ್ಲೆಲ್ಲ ಎಷ್ಟೊಂದು ರಬ್ಬರ್ ಇದೆ, ಸುಮ್ಮನೆ ಬಂದು ಎಲ್ಲಿ ನೋಡಿದ್ರು ರಬ್ಬರ್ ಅಂತಲ್ಲಪ್ಪ. ಎಲ್ಲ ಕಡೆ ಹಿಂಗೆ ಎಲ್ಲ ಕಟ್ಟಾಗ್ತವೆ, ನಿಜ ಕಟ್ಟಾಗ್ತವೆ. ಶಕಲಕ ಮುಂಬು ಅದು ಮಮ್ಮ ಚಿಕ್ಕೊಳ್ಳಾಗಿದ್ದಾಗಿದ್ದು ಇದೆಲ್ಲ ಬೇರೆ ಬೇರೆ. ಇಲ್ಲಿದೆ ನೋಡೋ ಒಂದು ಶಕಲಕ ಮುಂಬು ಕೆಳಗೆ ಡೌನ್. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಮೆಚ್ಚುಗೆ ಇರಲಿ. ಮತ್ತು ಇದೇ ಥರ ಚೈನಾದ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.